ಬಂದ್ಬಿಟ್ಟು ಆ್ಯಂಟಿಬಯೋಟಿಕ್ಕು ಅಲ್ಲಿಂದ ಬಂದಾಗ ಅಲ್ಲಿ ನೆಗಡಿ ಕೆಮ್ಮು ಶರೀರದಲ್ಲಿ ಶೀತ ಮೈಕೈ ನೋವು ಅದು ಇದರಲ್ಲೇ ಸಂಪೂರ್ಣವಾಗಿ ಕ್ಲಿಯರ್ ಆಗ್ತದೆ. ಒಂದು ಅನಿಮಲ್ಗೆ 1 ಗ್ರಾಮು. ಮತ್ತು ಹೊಟ್ಟೆಲಿರುವಂಥ ಸಮಸ್ಯೆಗಳು ಬೇದಿ ಆಯ್ತಾದರೆ ಬೇದಿ ನಿಲ್ತದೆ, ಹೊಟ್ಟೆ ಕಟ್ಟಿದರೆ ಬೇದಿ ಆಯ್ತದೆ. ಇದರಿಂದ ಏನು ಸಮಸ್ಯೆ ಆಗ್ದಂಗೆ ಇದು ನೋಡ್ಕೋತದೆ. ಇದನ್ನು 3 ml ತೊಗೋತೀನಿ ಇವೆರಡಕ್ಕೂ ಮಧ್ಯ. ಸರ್ ಇದು ವಿಟಮಿನ್ B1 ಹಸು ಜಾಸ್ತಿ ಆಯ್ತದೆ, ಜೊತೆಗೆ ಶರೀರದಲ್ಲಿರೋ ಅಲರ್ಜಿನ ಕ್ಲಿಯರ್ ಮಾಡುತ್ತೆ. 2, 3 ಒಂದು ಸೈಡಿಗೆ 3 ಮಾಡ್ಬೋದು. ಸರ್ ಇದು ಪೌಡ್ರ್ ಬಂದ್ಬಿಟ್ಟು ಟೆಟ್ರಾಸೈಕ್ಲಿನ್ ಹೈಡ್ರೋಕ್ಲೋರೈಡ್ ವಾಟರ್ ಸೊಲ್ಯೂಬಲ್ ಪೌಡ್ರ್ ಅಂತ. ಇದು ಪೌಡ್ರಿನಲ್ಲಿ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ. ನಾವು ಇದನ್ನು ತೊಗೊಂಡು ಬಂದಾಗ MST ಕಂಪ್ನಿದು ಅನಿಮಲ್ಸ್ ಕೇರ್ದು ಇದನ್ನು ತೊಗೊಂಬಂದಾಗ ನೀವು 100 ಅನಿಮಲ್ಸ್ಗೆ 1 ಪ್ಯಾಕೆಟ್ ಇದು. ಈಗ 40 ಅನಿಮಲ್ಸ್ ಇತ್ತಂದರೆ ಇದು 2.5 ಪ್ಯಾಕೆಟ್. ಈ ಥರದ್ದು 2 ಪ್ಯಾಕೆಟ್ನ 5 ದಿನಕ್ಕೆ ವಾಟ್ರಲ್ಲಿ ನೀರು ಕುಡಿಬೇಕಂದ್ರೆ ನೀರಲ್ಲಿ ಮಿಕ್ಸ್ ಮಾಡಿ ಕೊಡ್ತೀವಿ. ಏನು ಸರ್ ಪ್ರೋಟೀನ್? ಇದು ಬಂದ್ಬಿಟ್ಟು ಆ್ಯಂಟಿಬಯೋಟಿಕ್ಕು ಅಲ್ಲಿಂದ ಬಂದಾಗ ಅಲ್ಲಿ ನೆಗಡಿ ಕೆಮ್ಮು ಶರೀರದಲ್ಲಿ ಶೀತ ಮೈಕೈ ನೋವು. ನಾವು ಏನಾದ್ರೂ ಸ್ಟ್ರೆಸ್ ಮಾಡಿದಾಗ ನಮ್ಗೆ ಹೆಂಗೆ ಮೈಕೈ ನೋವು, ಟ್ರಾವೆಲಿಂಗ್ ಮಾಡಿದಾಗ ನಮ್ಗೆ ಹೆಂಗೆ ಮೈಕೈ ನೋವು ಇರ್ತದೋ ಅದೇ ಥರ ಸೇಮ್ ಡಿಟೋ ಅವಕ್ಕೂ ಇರ್ತದೆ. ಅದು ಇದರಲ್ಲೇ ಸಂಪೂರ್ಣವಾಗಿ ಕ್ಲಿಯರ್ ಆಗ್ತದೆ. ಮತ್ತು ಸರ್ ಇದು ಮೆಡಿಕಲ್ಸಲ್ಲಿ ಸಿಗ್ತದೆ. ಅಂದರೆ ಎಷ್ಟು ನೀರಿಗೆ ಎಷ್ಟು ಆಗ್ತದೆ ಸರ್? ಎಷ್ಟು ನೀರಿಗೆ ಎಷ್ಟು ಅಂದರೆ 1ಕ್ಕೆ 1 ಗ್ರಾಮ್ ಸರ್. ಒಂದು ಅನಿಮಲ್ಗೆ 1 ಗ್ರಾಮು. ಜಸ್ಟ್ ಒಂದಕ್ಕೆ ಒಂದು ಈ ಥರ ಬೋಲಲ್ಲಿ ನೀರು ಇಟ್ಬಿಟ್ರೆ ನಾವು ಅದಕ್ಕೆ ಒಂದೊಂದು ಚಿಟಿಕೆ ಹಾಕೊಂಡು ಬಂದ್ರೂ ಸಾಕು. ಶರೀರದಲ್ಲಿರುವಂಥ ಕಫ ನೆಗಡಿ ಮತ್ತು ಹೊಟ್ಟೆಲಿರುವಂಥ ಸಮಸ್ಯೆಗಳು ಬೇದಿ ಆಯ್ತಾದರೆ ಬೇದಿ ನಿಲ್ತದೆ, ಹೊಟ್ಟೆ ಕಟ್ಟಿದರೆ ಬೇದಿ ಆಯ್ತದೆ. ಆ ಥರ ಅದು ಒಳ್ಳೆ ಚೆನ್ನಾಗಿ ಇದು ಕೆಲಸ ಮಾಡ್ತದೆ ಸರ್. ಬೇರೆ ಬೇರೆ ಈಗ ಇಂಜೆಕ್ಷನ್ ಎಲ್ಲ ಹೊಡಿದ್ಕಿಂತ ಹೊಸಬ್ರಿಗೆ ಎಲ್ಲದಕ್ಕೂ ಇಂಜೆಕ್ಷನ್ ಹೊಡಿಕಾಗಲ್ಲ. ಆವಾಗ ಇದನ್ನು ನಾವು ಒಂದು 3 ಪ್ಯಾಕೆಟ್ 100ಗೆ 40ಗೆ 3 ಪ್ಯಾಕೆಟ್ ಯೂಸ್ ಮಾಡಿಕೊಂಡ್ರೆ ಸಾಕು. ಎಲ್ಲಿ ತಿಳ್ಕೊಂಡ್ರಿ? ಸೊ ಇದು ನಮಗೆ ರೆಗ್ಯುಲರಾಗಿ ನಮ್ಮ ಮೆಡಿಸಿನ್ಗಳ ಬಗ್ಗೆ ನಮ್ಮ ಸ್ಟಡಿ ಇದ್ದೇ ಇರ್ತದೆ ಸರ್. ಒಂದು ಏನಾದರೂ ಸಮಸ್ಯೆ ಬಂತು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಕೇಳಿದಾಗ ಡಾಕ್ಟ್ರುಗಳಿಗೆ ಫೋನ್ ಮಾಡಿದಾಗ ಇದನ್ನು ತೊಗೊಂಡೋಗಿ ಹಾಕೋ ಸರಿತದೆ ಅಂತ ಹೇಳ್ತಾರೆ. ಅಂದರೆ ಇದನ್ನು ತಂದು ಕೊಡ್ತೀರಾ? ತಂದ್ಬಿಟ್ಟು ಪೌಡ್ರ್ ಹಾಕೊತೀವಿ ಇದನ್ನ ನಾವು. ಮತ್ತು ಕೋಲ್ಡ್ ಟೈಮಲ್ಲೂ ಅಷ್ಟೇ ನೆಗಡಿ ಬರೋದಕ್ಕೆ ಮುಂಚೆನೇ ನಾವು ಇದನ್ನೇನು ಮಾಡ್ತೀವಿ, 1 ಡೋಸ್ ಕೊಡ್ತೀವಿ. ತಿಂಗ್ಳಿಗೆ 1 ಡೋಸ್ ಕೊಡ್ತೀವಿ ಇದನ್ನ, ಅಥವಾ 2 ಡೋಸ್ ಕೊಡ್ತೀವಿ. 2 ಡೋಸ್ ಕೊಟ್ಕೊಂಡ್ರೆ ಅದು ನೆಗಡಿ ಕೆಮ್ಮೇನೂ ಆಗೋಲ್ಲ. ಅದು ಕೆಮ್ಮಿಗೂ ಮತ್ತೆ ಬೇರೆ ಬೇರೆ ಥರ ಡಿಫ್ರೆನ್ಸ್ ಇದೆ. ಅದು ಅದಾದಮೇಲೆ ಇದರಲ್ಲಿ ಏನಾದರೂ ಹೋಗಲಿಲ್ಲ ಅಂದರೆ ನೆಕ್ಸ್ಟ್ ಸ್ಟೇಜಿಗೆ ನಾವು ಟ್ರೀಟ್ಮೆಂಟ್ಗೆ ನಾವು ಇದು ಮಾಡ್ಕೊಂಡಿದ್ವಿ. ಟಗರುಗಳು ಒಂದು ಕೆಮ್ತಾಯ್ತು ನಿಮ್ಮದೇ? ನಮ್ಮದು ಒಂದು ಕೆಮ್ತಾಯ್ತು. ಅದಕ್ಕೆ ಏನಾಗೈತೆ ಅಂತ ಹೇಳಿದ್ರೆ ಅಲರ್ಜಿ ಆಗೈತೆ. ಜಸ್ಟ್ ಈಗ ಸ್ವಲ್ಪ ಏನಾದ್ರೂ ಕೆಳಗಡೆ ಸ್ವಲ್ಪ ಇದು ಜಾಸ್ತಿಯಾಗಿ ಅಮೋನಿಯಂ ಕ್ರಿಯೇಟ್ ಆಗೋದು, ಅದಕ್ಕೆಲ್ಲ ನಮಗೆ ಅಲರ್ಜಿಗೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಕೊತೀವಿ. ಅದಕ್ಕೆ ಟ್ರೀಟ್ಮೆಂಟ್ ಏನಪ್ಪ ಅಂತ ಹೇಳಿದ್ರೆ ಕೆಲವೊಬ್ಬರು ಎಂಡ್ರೋಸಿನ್ BH ತಂದು ಕೊಡ್ತಾರೆ. ನಾವು ಎಂಡ್ರೋಸಿನ್ BH ಕೊಡಲ್ಲ. ಎಂಡ್ರೋಸಿನ್ BH ಕೊಟ್ಟರೆ ಹೊಟ್ಟೆಲಿರುವಂಥ ಎಂಜೈಮ್ಸ್ಗಳೆಲ್ಲ ಸೋತೋಯ್ತವೆ, ಬ್ಯಾಕ್ಟೀರಿಯಾನೂ ಸಾಯ್ತವೆ, ಆರೋಗ್ಯಕ್ಕೆ ಬೇಕಾಗಿರೋವು ಸಾಯ್ತವೆ. ಹಂಗಾಗಿ ನಾವು ಎಂಡ್ರೋಸಿನ್ BH ಬಾಯಿಂದ ಉಪಯೋಗಿಸೋದನ್ನು ಕೊಡಲ್ಲ. ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಕ್ಲೋರೋಫಿರಮಿನ್ ಇದು ಆ್ಯಂಟಿ ಅಲರ್ಜಿಟಿಕ್ ಇದು, ಜೊತೆಗೆ ಇದು B ಕಾಂಪ್ಲೆಕ್ಸು, ವಿಟಮಿನ್ B1 ಡೈಜೆಷನ್ಗೆ. ಇದರಿಂದ ಏನು ಸಮಸ್ಯೆ ಆಗ್ದಂಗೆ ಇದು ನೋಡ್ಕೋತದೆ. ಇದು ನಮಗೆ ಡಾಕ್ಟ್ರ್ ಸಲಹೆ ಕೊಟ್ಟಿರೋದು. ನಾವು ಡಾಕ್ಟ್ರ್ ಸಲಹೆ ತೊಗೊಂಡು ಮಾಡ್ತಾ ಇರೋದು. ನಮ್ಮ ವ್ಯೂವರ್ಸ್ ಯಾರಾದ್ರೂ ನೋಡಿದ್ರೂ ಡಾಕ್ಟ್ರ್ ಸಲಹೆ ತೊಗೊಂಡೇ ಇಂಜೆಕ್ಷನ್ ಮಾಡಬೇಕು. ಯಾರನ್ನು ಬಿಗಿನರ್ಸು ಇದನ್ನು ಟ್ರೈ ಮಾಡಬಾರ್ದು. ಇದರೊಳಗಡೆ ಸಮಸ್ಯೆ ಜಾಸ್ತಿ ಇರ್ತದೆ. ನಿಮಗೆ ಅನುಭವ ಇರೋದ್ರಿಂದ ನಾವು ನಮ್ಗೆ ಡಾಕ್ಟ್ರುಗಳ ಸಲಹೆ ತೊಗೊಂಡು ನಾವು ಮಾಡ್ಕೊತಾ ಇದ್ದೀವಿ. ಎಷ್ಟು ml ತಗೊಳ್ತೀರಾ ಸರ್? ಇದು 15 kg 1 ml. ಅದು ಒಂದು 30 kg ಬರ್ತದೆ. 30 kgಗೆ ಇದನ್ನ 2 ml ತಗೋತೀವಿ. ನೀವೇ ಇಂಜೆಕ್ಟ್ ಮಾಡ್ತೀರಾ? ನಾವೇ ಇಂಜೆಕ್ಟ್ ಮಾಡ್ಕೋತೀವಿ. 30 kgಗೆ 2 ml. ಒಂದೇ ಇಂಜೆಕ್ಷನಲ್ಲಿ B ಕಾಂಪ್ಲೆಕ್ಸ್ ಹಾಕ್ತೀವಿ. CPM ಮತ್ತು B ಕಾಂಪ್ಲೆಕ್ಸ್ ಎರಡೂ ಇದೊಂದು ಇಂಜೆಕ್ಷನ್ ಮಾತ್ರ ಮಿಕ್ಸ್ ಮಾಡ್ಬೋದು. ಇದನ್ನು 3 ml ತಗೋತೀನಿ, ತೋರಿಸ್ತೀನಿ. ಕರೆಕ್ಟಾಗಿ ಇಷ್ಟೇ ತಗೋಬೇಕು ಅಂತಿದೆಯಾ? ಇದೆ. B ಕಾಂಪ್ಲೆಕ್ಸು 10 kgಗೆ 1 ml, ಇದು 15 kgಗೆ 1 ml. ಓಕೆ, ಇಷ್ಟು ಇದು ಎಷ್ಟು ml ಇದೆ ಸರ್? ಈಗ 5 ml ಐತೆ. ಇವಾಗ 5 ml ಎರಡನ್ನೂ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀವಿ. ಒಂದು ಟಗರಿಗೆ ಅದಷ್ಟು ಬೇಕು 5 ml ಅಂದರೆ ಅದು 30 kg ಇರೋದ್ರಿಂದ. 50 kg ಇತ್ತಂದರೆ ಎಗೈನ್ ನಮಗೆ ಇದನ್ನು 3.5 ml, ಅದು ಹಂಗೆ 10 ml ಸಿರಮ್ ತೊಗೊಂಡು ಆ ಥರ ಮಾಡ್ಕೊಬೇಕು. ಕೆಮ್ಮೋದ್ರಿಂದ ವೈರಸ್ ಅಟ್ಯಾಕ್ ಆಗುತ್ತಲ್ಲ ಸರ್? ಸರ್ ಅದರೊಳಗಡೆನೂ ಕೆಮ್ಮೋದ್ರಲ್ಲೂ ನಾನಾ ಟೈಪ್ ಅವೆ. ಅದು ಹರಡದೇ ಇರೋದಲ್ಲ, ಅದೆಲ್ಲ ಬೇರೆ ಚಾಪ್ಟ್ರಲ್ಲಿ ಒಂದು ವೀಡಿಯೋ ಮಾಡಬೇಕಾಯ್ತದೆ. ಅದನ್ನ ಸಿಂಪಲಾಗಿ ಹೇಳಬೇಕು ಅಂದರೆ ಎಲ್ಲ ಕೆಮ್ಮೂ ಹರಡಲ್ಲ. ಕೆಲವೊಂದು ಇನ್ಫೆಕ್ಷನಿಂದ ಕೆಮ್ಮಾಗಿದ್ದರೆ ಅದು ಹರಡ್ತದೆ ಒಂದರಿಂದೊಂದಕ್ಕೆ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನು, ವೈರಲ್ ಇನ್ಫೆಕ್ಷನು, ಫಂಗಸ್ ಇನ್ಫೆಕ್ಷನ್ ಆಗಿದ್ದರೆ. ಇದು ಶ್ವಾಸಕೋಶದಲ್ಲಿ ಏನಾದ್ರೂ ಸಮಸ್ಯೆ ಇದ್ದು, ಲಂಗ್ವಾಮ್ಸು, ಲಿವರ್ ಫ್ಲೂಕು ಈ ಥರ ಏನಾದರೂ ಇದ್ದು ಉಸಿರಾಟಕ್ಕೆ ಹಿಂಸೆ ಆದಾಗ ಉಸಿರಾಟದಾಗೆಲ್ಲ ಕಿರಿಕಾಗ್ಬಿಟ್ಟು ನಾವು ಅನ್ನ ನತ್ತ ಕೆಮ್ತೀವಲ್ಲ, ದಮ್ಮು, ಈ ನೆಗಡಿ ಕೆಮ್ಮು ಐತಲ್ಲ, ನೆಗಡಿ ಕೆಮ್ಮೆಲ್ಲ ವೈರಲ್ ಆಯ್ತದೆ. ದಮ್ ಐತಲ್ಲ, ದಮ್ ವೈರಲ್ ಆಗಲ್ಲ. ಇದು ಯಾವ ಕೆಮ್ಮು ಅಂತ? ಇದು ಲಂಗ್ವಾಮ್ಸು. ಅಲರ್ಜಿಯಿಂದ ಆಯ್ತಾ ಇರೋದು. ಇದು ವೈರಲ್ ಆಗಲ್ಲ ಜಾಸ್ತಿ. ತುಂಬ ಇಂಜೆಕ್ಷನ್ ಮಾಡಬೇಕಿದೆ, ಅದು ಹೋಗ್ಬೇಕಲ್ಲ ಅದಕ್ಕಿರೋದು. ತುಂಬ ಕಮ್ಮಿ ವೈರಲ್ಲು, ನಿಧಾನಕ್ಕೆ ಹರಡುತ್ತೆ, ತುಂಬ ಟೈಮ್ ತಗೊಳುತ್ತೆ, ತುಂಬ ಬೇಗ ಹರಡಲ್ಲ.
ಎಲ್ಲಿ ಇಂಜೆಕ್ಷನ್ ಮಾಡ್ತೀರಾ ಈಗ? ಇಲ್ಲಿ ನೋಡಿ ಇಲ್ಲಿ ಹ್ಞೂ ಆಯಿತಾ. ಅದೇ. ಇದು ಕೆಳಗಡೆ ಐತಲ್ಲ, ಇದು ನರ್ವ್ ಐತೆ ಇಲ್ಲಿ, ಓಕೆ. ಇದು ಮೇಲ್ಗಡೆ ಮೂಳೆ ಐತೆ, ಇವೆರಡಕ್ಕೂ ಮಧ್ಯ. ಇಷ್ಟೇ ಅಷ್ಟೇ ಕೊಡ್ತೀನಿ. ಎರಡು ಆಯ್ತಾ ಕೆಮ್ಮು? ಎರಡಿದೆ. ಅಗೈನ್ 2 ml. ಹ್ಞೂ ಮತ್ತು ಪ್ರತಿ ಸರಿ ನಾವು ತಗೋಬೇಕಾದ್ರೂ ಏರ್ನ ಒಳಗಡೆ ಕೊಡಬೇಕು. ಹ್ಞೂ ಹ್ಞೂ ನಾವು ಎಷ್ಟು ml ತೊಗೋತೀವಿ ಅಷ್ಟು ml ಏರ್ ಒಳಗೆ ತೊಗೋಬೇಕು. ಬಿ ಕಾಂಪ್ಲೆಕ್ಸು ವಿತ್ ಲಿವರ್ ಎಕ್ಸ್ಟ್ರೇಟು. ಓಕೆ. ಏನು ಕಾಸ್ಟ್ ಸರ್ ಇದು? ಸರ್ ಇದು ವಿಟಮಿನ್ B1 ಹಸು ಜಾಸ್ತಿ ಆಯ್ತದೆ. ಅಲರ್ಜಿಗೆ ನಾವು ಏನಾದ್ರೂ ಒಳಗಡೆ ಬ್ಯಾಕ್ಟೀರಿಯಾ ಹೊಡೆದ್ರೆ ಸಮಸ್ಯೆ ಆಗಲ್ಲ, ಜೊತೆಗೆ ಶರೀರದಲ್ಲಿರೋ ಅಲರ್ಜಿನ ಕ್ಲಿಯರ್ ಮಾಡುತ್ತೆ. ನೋಡಿ ಸರ್, ನೋಡಿ ಇದು ನರದ್ದು, ಇದು ಮೂಳೆದು. ಇದೊಂದು ಲೈನ್ ಹಾಕೋಬೇಕು. 1 2 3 ಒಂದು ಸೈಡಿಗೆ 3 ಮಾಡ್ಬೋದು. ನೋವಾಗುತ್ತೆ ಅದಕ್ಕೆ? ಹಾಂ, ನೋವು ಆಗುತ್ತೆ ಸರ್, ಸ್ವಲ್ಪ ಆಗುತ್ತೆ. ಅವ್ರು ಇಂಜೆಕ್ಷನ್ ಮಾಡಿದ್ರದ್ದು ಇದ್ರ ಮೇಲೆ ಡಿಪೆಂಡು, ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡು. ಡಾಕ್ಟ್ರ್ ಆದರೆ ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾರೆ, ತೊಂದರೆ ಆಗ್ದಂಗೆ. ನಾವು ಮಾಡಿದಾಗ ಆಟೋಮೆಟಿಕಲಿ ಸ್ವಲ್ಪ ನೋವಾಗುತ್ತೆ.